ನಮಸ್ಕಾರ. ಈ ದಿವಸ ಶ್ರೀ ಕೃಪಾಶ್ರಯ ಸೇವಾಶ್ರಮ ಕಳ್ಳಂಬೆಳ್ಳ ಸಿರಾ ತಾಲೂಕು ಇವರ ವತಿಯಿಂದ ಸಿರಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಈ ರೋಗಿಗಳ ಆರೈಕೆಗೆ ಬರ್ತಕ್ಕಂತಹ ರೋಗಿಗಳ ಸಹಾಯಕರುಗಳಿಗೆ ಒಂದು ಮಧ್ಯಾಹ್ನದ ಊಟವನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದರು. ನಾವು ಆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅವರು ಸರಬರಾಜು ಮಾಡ್ತಕ್ಕಂಥ ಒಂದು ಆಹಾರ ಆರೋಗ್ಯಪೂರ್ಣವಾಗಿರ್ತದೆ ಮತ್ತು ಸ್ವಚ್ಛತೆಯಿಂದ ಕೂಡಿರ್ತದೆ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಒಂದು ರೋಗಿಗಳ ಸಹಾಯಕರುಗಳಿಗೆ ಒಂದು ಅನುಕೂಲ ಆಗಲಿ. ಅವರು ದೂರದ ಊರುಗಳಿಂದ ಬರ್ತಾ ಇರ್ತಾರೆ, ಅವರು ಹೊಟ್ಟೆ ಹಸುವಿನಿಂದ ಬಳಲಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಕೃಪಾಶ್ರಯ ಸೇವಾಶ್ರಮ ಕಳ್ಳಂಬೆಳ್ಳ ಅದರ ವ್ಯವಸ್ಥಾಪಕರು ಗುರುಪ್ರಸಾದರು ಮತ್ತು ಅವರೆಲ್ಲ ಸ್ನೇಹಿತರು ಇವತ್ತು ಜನಪರವಾದಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಡವರಿಗೆ ಅನುಕೂಲ ಆಗ್ತಕ್ಕಂಥ, ಬಡವರಿಗೆ ಊಟೋಪಚಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಮತ್ತು ಅವರ ಸಂಸ್ಥೆಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಈ ಒಂದು ಕಾರ್ಯಕ್ರಮ ಅನ್ನದಾಸೋಹದ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ. ತನ್ಮೂಲಕ ಹಸಿದವರಿಗೆ ಒಂದು ಅನ್ನವನ್ನು ನೀಡ್ತಕ್ಕಂಥ ಈ ಒಂದು ಊಟವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ, ಆಹಾರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನಿಸಿದ್ದಕ್ಕಾಗಿ ನಾನು ಈ ಒಂದು ಸಂಸ್ಥೆಗೆ ಮತ್ತು ಗುರುಪ್ರಸಾದ್ ಧನ್ಯವಾದಗಳನ್ನು. ಸಂಸ್ಥೆಯ ವತಿಯಿಂದಾಗಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಈ ಒಂದು ಯೋಜನೆಯನ್ನ ಏರ್ಪಡಿಸಿರ್ತೇವೆ. ಅನ್ನಾಮೃತ ಎಂಬುದಾಗಿ ಹಸಿದವರಿಗಾಗಿ ಅನ್ನ ಅನ್ನುವಂಥ ಒಂದು ಕಾರ್ಯಕ್ರಮ ಈ ಶಿರಾ ಹಾಸ್ಪಿಟಲ್ ಬಳಿಯಲ್ಲಿ ಎಷ್ಟೋ ಜನ ಹಳ್ಳಿಯಿಂದಾಗಿ ಬರ್ತಾರೆ, ಮತ್ತೆ ಹಾಸ್ಪಿಟಲ್ನಲ್ಲಿ ರೋಗಿಗಳ ಒಂದು ಸಹಾಯಕರಾಗಿ ಮತ್ತೆ ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ. ನಾವೆಲ್ಲ ನೋಡುವಂಥ ಸಮಯದಲ್ಲಿ ಅವರು ಎಷ್ಟೋ ಸಮಯ ಹಣ ಇದ್ರೂ ಸಹ ಊಟ ಮಾಡೋದಕ್ಕೆ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೂ ಸಹ ಒಂದೊಂದ್ಸಲ ಅವ್ರಿಗೆ ಆಗೋದಿಲ್ಲ, ಎಷ್ಟೋ ಟೆನ್ಷನಲ್ಲಿ ಇರ್ತಾರೆ. ಮತ್ತೆ ಎಷ್ಟೋ ಜನ ಹಳ್ಳಿಯಿಂದಾಗಿ ಬಂದಂಥ ರೋಗಿಗಳಿಗೂ ಸಹ ಒಂದು ಸಮಸ್ಯೆ ಇರ್ತದೆ. ನಾವು ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ಅನ್ನಾಮೃತ ಹಸಿದವರಿಗಾಗಿ ಅನ್ನ, ಇದು ಮೊದಲನೇ ಹಂತ. ಇದು ಮುಂದಿನ ಪ್ರೋಗ್ರಾಮ್ಗಳೆಲ್ಲ ಬೇರೆ ಇದೆ. ಈ ಹಾಸ್ಪಿಟಲ್ ಬಳಿ ಪ್ರತಿದಿನ ಮಧ್ಯಾಹ್ನ 12ರಿಂದಾಗಿ 1 ಗಂಟೆವರೆಗೂ ಇಲ್ಲಿ ಅನ್ನ ವಿತರಣೆ ಮಾಡಲಿಕ್ಕೋಸ್ಕರ, ಊಟ ವಿತರಣೆ ಮಾಡಲಿಕ್ಕೋಸ್ಕರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಗೌಡ ಸರ್ ಹತ್ರ ಬಳಿ ಬಂದು ಇದನ್ನ ನಾವು ಹೇಳ್ಕೊಂಡಾಗ ನಿಜವಾಗ್ಲೂ ಸಹ ಅವರು ತುಂಬ ಒಳ್ಳೆ ರೀತಿಯಾಗಿ ಸ್ಪಂದನೆ ಮಾಡಿದರು. ಮತ್ತು ನಮಗೆ ಈ ಒಂದು ಕಾರ್ಯದಲ್ಲಿ ಮಾಡಲಿಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದರು. ಮತ್ತು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ತುಂಬ ನಮಗೆ ಹೆಲ್ಪನ್ನು ಮಾಡಿರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಮೊದಲನೇ ಬಾರಿಯಾಗಿ ನಮಗೆ ಸಹಾಯವನ್ನು ಮಾಡ್ತಾ ಮತ್ತು ನಮ್ಮ ಜೊತೆಯಾಗಿ ನಿಂತಿದ್ದಕ್ಕೋಸ್ಕರ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ಗೌಡ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ಪ್ರತಿದಿನ ಇಲ್ಲಿ ನಮಗೆ ದೇವರು ಎಷ್ಟು ಶಕ್ತಿಯನ್ನು ಕೊಡ್ತಾರೋ ಅಷ್ಟು ದಿನಗಳ ಕಾಲವಾಗಿ ಪ್ರತಿದಿನ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಸಾರ್ವಜನಿಕರು ಮತ್ತು ಇಲ್ಲಿ ರೋಗಿಗಳ ಒಂದು ಸಹಾಯಕರು ಇದನ್ನು ಉಪಯೋಗಿಸ್ಕೊಳ್ಬೇಕು ಈ ಒಂದು ಎಂಬುದಾಗಿ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಕರಾಗಿ ಮತ್ತೆ ನಮಗೆ ಪ್ರೋತ್ಸಾಹ ನೀಡಿದಂಥ ಗೌಡ ಸರ್ಗೆ ಮತ್ತೊಂದು ಆವೃತ್ತಿಯಾಗಿ ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ತುಂಬ ಹೃದಯದ ಧನ್ಯವಾದ ಹೇಳಿ